ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾವು ಅಲ್ಲ 20 ದಿವಸ ಆಯಿತು ಫ್ರೆಂಡ್ಸ್ ವಿಡಿಯೋ ಮಾಡಿರಲಿಲ್ಲ. ಯಾಕೆ ಅಂದರೆ ನಮ್ಮ ಹಸಿಗೆ ಹುಷಾರಿರಲಿಲ್ಲ ಫ್ರೆಂಡ್ಸ್. ಒಂದು 15 ದಿವಸ ಆಯಿತು ಅದಕ್ಕೆ ಹುಷಾರಿಲ್ದಂಗಾಗಿ. ಅದು ಏನು ಪ್ರಾಬ್ಲಮ್ ಆಯಿತು ಅನ್ನೋದು ಗೊತ್ತಿರಲಿಲ್ಲ. ಅದು ಸಂಜೆ ಹಿಡ್ಕೊಂಬಂದು ಮೇಯಿಸ್ಕೊಂಬಂದು ಕಟ್ಟಿವು. ಅದು ಬೆಳಗ್ಗೆ 6 ಗಂಟೆಗೆ ಮಲ್ಕೊಂಡಿದ್ದೀನಿ, ಎದ್ದೊಳ್ಳೆ ಇಲ್ಲ. ಈಗ ಅದೇನು ಬಿಸಿಲಿಗೆ ಇದಕ್ಕೆ ಆಗೈತೆ ಅಂತ ಹೇಳ್ತಾರೆ. ಆದರೂ ಫ್ರೆಂಡ್ಸ್, ಯಾರು ಹೆದ್ರುಕೋಬೇಡ್ರಿ. ಆ ಥರ ಎಲ್ಲ ಪ್ರಾಬ್ಲಮ್ ಆದಾಗ ನಾವು ಹೆದ್ರಕೊಂಡಿಲ್ಲ ಫ್ರೆಂಡ್ಸ್. ಏನಾರು ಹೆದ್ರಕೊಂಡು ಅದನ್ನು ಕೈ ಬಿಟ್ಟಿದ್ದಿದ್ರೆ ಕಳ್ಕೊಂಬಿಡ್ತಿದ್ವಿ ಫ್ರೆಂಡ್ಸ್. ಹಂಗಾಗಿ ನಾವು ಅದು ಇದು ನಮ್ಮ ಮನೆಯವ್ರು ಧೈರ್ಯ ಮಾಡಿ ಅದು ಎತ್ತು ನಿಲ್ಲಿಸಿ ಹೊಸಿ ಪ್ರಯತ್ನ ಪಟ್ಟಿಲ್ಲ ಫ್ರೆಂಡ್ಸ್. ನಾವು ಅಂದರೆ ಯಾರೂ ಆಗಲ್ಲ ಫ್ರೆಂಡ್ಸ್. ಅಂದರೆ ಆ ಥರ ಎಲ್ಲ ಕಷ್ಟ ಬಂದಾಗ ಯಾರೂ ಆಗಲ್ಲ. ನಮ್ಮ ಮನೆಯವ್ರ ಅಣ್ಣ ತಮ್ಮ ಅವ್ರು ಯಾರೂ ಆಗಿಲ್ಲ ಫ್ರೆಂಡ್ಸ್. ಅಂದರೆ ಆಗಿದ್ದು ಎಲ್ಲ ನಮ್ಮ ಮನೆ ಫ್ರೆಂಡ್ಸ್ಗಳು, ಅವ್ರ ಜೊತೆ ಕೆಲಸ ಮಾಡ್ತಾರಲ್ವ, ಅವರು ಬಂದು ಎತ್ತಿ ಅಂದರೆ 15 ದಿವಸದಿಂದನೂ 2 ದಿವಸ ಎತ್ತೋದು, 2 ದಿವಸ ಮಲಗಿಸೋದು. ಅದು 500 kg ಇರುತ್ತೆ ಫ್ರೆಂಡ್ಸ್ ಅದು ಹಸು. ಅದು ಎತ್ತಕ್ಕಾಗಲ್ಲ. ಹಂಗಾದ್ರೂ ನಮ್ಮ ಮನೆಯವರು ಫ್ರೆಂಡ್ಸ್ಗಳು ಬರೋರು 2 ದಿವಸನ ಬಂದು ಹೆಲ್ಪ್ ಮಾಡಿ ಎಲ್ಲ ಎತ್ತಿ ನಿಲ್ಲಿಸಿ. ಅದಕ್ಕೆ ಇವಾಗ 15 ದಿವಸದಿಂದ ಟ್ರೀಟ್ಮೆಂಟ್ ಮಾಡಿಸ್ತಾನೇ ಇದ್ದೀವಿ. ಆದರೂ ಇನ್ನೂ ಹುಷಾರಾಗಿಲ್ಲ. ಇನ್ನೊಂದು ದುಃಖದ ವಿಷಯ ಏನಂದರೆ ಅದು ಕರ ಆಗ್ತು ಮೊನ್ನೆ, ಅದು ಸತ್ತೋಯ್ತು ಫ್ರೆಂಡ್ಸ್. ನೋಡಿ ತೋರಿಸ್ತೀವಿ ಹಸು ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ, ಹೊಸ ಸ್ಥಿತಿ ಏನಾಗೈತೆ ಅಂತ ನೋಡಿ ಫ್ರೆಂಡ್ಸ್. ನಾವು ಏನೇನು ಎಷ್ಟೆಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ. ದಿನ ಅದಕ್ಕೆ ಮೇವು ಮುಸ್ರೆ. ಈಗ 4 ದಿವಸದಿಂದ ಹಿಂಗೆ ಮಲ್ಕೊಂಬಿಟ್ಟೈತೆ, ಕರ ಹಾಕ್ದಾಗಿಂದ ಮಲ್ಕೊಂಬಿಟ್ಟೈತೆ ಹಿಂಗೆ. ಅದಕ್ಕೆ ಎದ್ದೊಳಕ್ಕೂ ಶಕ್ತಿ ಇಲ್ಲ ಫ್ರೆಂಡ್ಸ್, ಹಂಗಾಗ್ಬಿಟ್ಟೈತೆ. ಅದಾದಮೇಲೆ ಹಿಂದೆ ಅದೇನೋ ಈ ನೆಣ ಅಂತಾರಲ್ವ, ಅದು ಈಚೆಗೆ ಬಂದುಬಿಟ್ಟಿತ್ತು. ನೆಣ ಈಚೆಗೆ ಬಂದುಬಿಟ್ಟಿತ್ತು. ಅದಕ್ಕೆ ಕರು ಹಾಕಾದ್ಮೇಲೆ ಸ್ವಲ್ಪ ಹೊತ್ತಿಗೆ ನೆಣ ಈಚೆಗೆ ಬಂದುಬಿಟ್ಟಿತ್ತು ಫ್ರೆಂಡ್ಸ್. ಅದು ಒಂದು ಮೊನ್ನೆ ನೈಟು 2 ಗಂಟೆ ಕರು ಹಾಕ್ತು. ಕರು ಹಾಕಿ ಒಂದು 2:30 ಅಷ್ಟೊತ್ತಿಗೆ ಅದು ನೆಣನೂ ಈಚೆ ಬಂದುಬಿಟ್ಟಿತ್ತು ಕಸದ ಜೊತೆಲಿ. ಮತ್ತು ಅದು ಮನೆ ಬೆಳಗ್ಗೆ ಅದನ್ನೆಲ್ಲ ಇದು ಮಾಡಿಸಿ ಹೊಲಿಗೆ ಎಲ್ಲ ಹಾಕ್ಸಿದ್ದೀವಿ. ನೋಡಿ ಫ್ರೆಂಡ್ಸ್, ಹೊಲಿಗೆ ಎಲ್ಲ ಹಾಕ್ಸಿದ್ದೀವಿ. ಕಾಣಿಸ್ತೈತೆ ಫ್ರೆಂಡ್ಸ್ ನೋಡಿ. ಅಂದರೆ ರೈತರಿಗೆ ಅಂದರೆ ಗೊತ್ತಿರುತ್ತೆ ಈ ಥರ ಪ್ರಾಬ್ಲಮ್ಗಳು ಆಗಿರ್ತವೆ. ನೋಡಿ ಫ್ರೆಂಡ್ಸ್ ಯಾವ ಥರ ಆಗೈತೆ ಅಂತ. ಅದು ಶೂ ಲೇಸಲ್ಲಿ ಹೊಲ್ದಿದ್ದಾರೆ ಅದನ್ನೆಲ್ಲ ಒಳಗಡೆಗೆ ಇದು ಮಾಡಿ ಶೂ ಲೇಸಲ್ಲಿ ಹೊಲ್ದಿದ್ದಾರೆ ಅದನ್ನು. ಈಗ ಆಯಿತು ಅಂತ ನಾವೇನಾರು ಕೈ ಬಿಟ್ಬಿಟ್ಟಿದ್ರೆ ಅದನ್ನು ಎಷ್ಟೋ ಜನ ಉಳಿಯಲ್ಲ ಕೈ ಬಿಡ್ರಿ ಇನ್ನೇನತ್ತೆ ಏನೋ ಹೇಳಿದ್ರೆ ಫ್ರೆಂಡ್ಸ್, ತಲೆ ಕೆಡಿಸ್ಕೊಬೇಡ್ರಿ ಆ ಥರ ಈ ಥರ ಅಂತ. ಆದರೆ ನಾವು ಅದನ್ನು ಇದು ಮಾಡಲಿಲ್ಲ. ಅಂದರೆ ಒಂದು ಸತಿ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ. ಅಂದರೆ ಈದಲ್ಲ, ಅದು ಚೆನ್ನಾಗಿದ್ದಾಗ ಅದು ಗಂಟು ಕಾಯಿಲೆ ಥರ ಆಗ್ಬಿಟ್ಟಿತ್ತು. ಆವಾಗಲೂ ಹಂಗೆ ಅದು ಬದುಕೋದೇ ಇಲ್ಲ ಅನ್ನೋ ಸ್ಟೇಜ್ಗೆ ಹೋಗ್ಬಿಟ್ಟಿತ್ತು. ಅವಾಗ ಒಂದು ಡಾಕ್ಟ್ರು ಇದ್ದರು, ದಾಸಿಯಲ್ಲಿ ಡಾಕ್ಟ್ರು ಅಂತ ಫ್ರೆಂಡ್ಸ್. ಅವರು ಈಗ ನಮ್ಮ ಕಡೆ ಸೈಡ್ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಸ್ವಲ್ಪ ನಮಗೆ ಕೈ ಜೋಡಿಸ್ಬೇಕು. ಯಾಕೆ ಅಂತಂದರೆ ಅವ್ರು ದಾಸಿಯಲ್ಲಿ ಡಾಕ್ಟ್ರು ಅಂತ ಇದ್ದಾರೆ ಫ್ರೆಂಡ್ಸ್. ಅವ್ರು ಒಳ್ಳೆ ಡಾಕ್ಟ್ರು, ಅವ್ರ ಕೈಗುಣ ಚೆನ್ನಾಗೈತೆ. ಅವರು ಟ್ರೀಟ್ಮೆಂಟ್ ಮಾಡಿ ಅವರೇ ದುಡ್ಡಲ್ಲಿ ಅದಕ್ಕೊಂದು ಸ್ವಲ್ಪ ನಮ್ಮ ಮನೆಯವ್ರಂದ್ರೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ನಾವು ಒಬ್ಬಳೇ ನೋಡ್ರಿ, ಹಂಗೆ ಮೆಡಿಕಲ್ ದೂರ ಇಲ್ಲಿಂದ ಕುಪ್ಪೂರು ಅಂತ ಇಲ್ಲಿ, ಅಲ್ಲಿಗೆ ಹೋಗಿ ತರಬೇಕು. ಪಾಪ ಅವರೆಷ್ಟು ಸಖತ್ತು ಹೆಲ್ಪ್ ಮಾಡಿರೋ. ಗಂಟು ಕಾಯಿಲೆ ಆದಾಗ ಹಸುಗೆ ಜ್ವರ ಸಖತ್ತು ಬಂದುಬಿಟ್ಟಿದ್ದು. ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಂದರೆ ಅದನ್ನ ನೋಡ್ಕೊಳ್ಳಿಲ್ಲ ಅಂತಂದ್ರೂ ಅದು ಸದೋಗ್ಬಿಡೋದು. ಅಂಥದ್ರಲ್ಲಿ ಆ ದಾಸೇಲಿ ಡಾಕ್ಟ್ರು ಅಂತವರು ಮಿಲ್ಲಿಕಣ್ಣವರು ಅಂತ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ, ಅದೇನು ಅಷ್ಟು ಅರ್ಜೆಂಟಲ್ಲಿ ಅದಕ್ಕೆ ಬೇಕಾದ್ರೆ ಟ್ರೀಟ್ಮೆಂಟ್ ಎಲ್ಲ ಪಾಪ ಅವರೇ ಹೋಗಿ ತಗೊಂಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆವಾಗ ಹಂಗೆ ಬಾಯಿಗೆಲ್ಲ ಮೇವು ತಿನ್ನಿಸಿ ನಾವು ಬದುಕಿಸ್ಕೊಂಡಿದ್ದು ಫ್ರೆಂಡ್ಸ್. ಇವಾಗ 9 ತಿಂಗಳು ತುಂಬಿತ್ತು ಇದಕ್ಕೆ. 9 ತಿಂಗಳು ತುಂಬಿದ್ಮೇಲೆ ಅದೇ ಮೊನ್ನೆ ಹಂಗೆ ಬಿದ್ದಿರೋದು 4 ದಿವಸದಲ್ಲಿ, ಅಲ್ಲ 15 ದಿವಸ ಆಯಿತು ಫ್ರೆಂಡ್ಸ್ ಅದು ಬಿದ್ದು. ಅದು ಕೆಳಗಡೆಗೆ ಮಲ್ಕೊಂಡಿದ್ದೀನಿ, ಮೇಯಕ್ಕೆ ಎದ್ದೊಳ್ತಾನೆ ಇರಲಿಲ್ಲ. ಈಗ ಅದೇ 4 ದಿವಸ ಆಯಿತು ಕರು ಹಾಕಿ 4 ದಿವಸ ಆದಮೇಲೆ ನೋಡ್ರಿ ಹಿಂಗೆ ಮಲ್ಕೊಂಡೈತೆ. ಅದು ಎದ್ದೊಳ್ತಾನೂ ಇಲ್ಲ. ಈಗ ಏನಾದ್ರು ನಾವು ಪೋಸ್ಟ್ ಮಾಡೋದನ್ನ ಎತ್ತಕ್ಕೆ ಹೋದರೆ ಮತ್ತೆ ಅದು ಇದು ನೆಣ ಈಚೆಗೆ ಬಂದಿತ್ತು, ಅದು ಹೊಲ್ದಿದಾರಲ್ವ, ಅದು ಮತ್ತೆ ಈಚೆಗೆ ಬಂದುಬಿಡುತ್ತೆ. ಹಂಗಾಗಿ ಎತ್ತಂಗೂ ಇಲ್ಲ. ನೋಡಿ ಕಾಣಿಸ್ತೈತೆ ಅನ್ಕೊತೀನಿ, ಕಾಣಿಸ್ತೈತೆ ಫ್ರೆಂಡ್.
ಅವಳು ನಮ್ಮ ಮನೆಯಲ್ಲಿ ಒಬ್ಬಳು, ಅವಳು ನಮ್ಮ ಮನೆಯವರೆಲ್ಲ ನಾವಿರೋದು 3 ಜನ ಫ್ರೆಂಡ್ಸ್. ಅಂದರೆ ನಮ್ಮ ದೊಡ್ಡವನು ತೀರ್ಕೊಂಡ, ನಾವು ತೀರಿ 4 ವರ್ಷ ಆಯಿತು. ಹಿಂಗೆ ಜೊತೆಲಿ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಆ ಕೆರೆಯಲ್ಲಿ ಸ್ನಾನ ಮಾಡೋಕ್ಕೆ ಹೋದಾಗ ತೀರೋಗಿದ್ದು. ಈಗ ಬಂದರೆ ಏಪ್ರಿಲ್ 24 ಬಂದರೆ 4 ವರ್ಷ ಆಗುತ್ತೆ. ಅವನ್ನೆಲ್ಲ ಇದಾದ್ಮೇಲೆ ನಾವು ದನ ಕರುಗಳ ಜೊತೆನೇ ಪ್ರಾರಂಭ ಸಿಂಹ ಕರಿಯ ಅಂತೆಲ್ಲ ತೋರಿಸ್ತೀವಲ್ಲ ಅವ್ರ ಜೊತೆ, ಇವ್ರ ಜೊತೆನೇ ಜಾಸ್ತಿ ನಾವು ಚಿಂತೆ ಮರ್ತಿರೋದು ಅಂತಂದರೆ ಇವರಿಂದನೇ. ಅದೆಲ್ಲ ಮರ್ತಿರೋದಂದರೆ ಇವರಿಂದನೇ. ಅದು ಇವಾಗ ನೋಡಿದರೆ ಇದಕ್ಕೂ ಹಿಂಗಾಯ್ತು ಫ್ರೆಂಡ್ಸ್. ನಮಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನೋಡಿ ಫ್ರೆಂಡ್ಸ್. ನಾವು ಈ ಥರ ಎಲ್ಲ ಲೆಂತ್ ಹಾಕಿದ್ದು ಮಾಡಿದ್ದೀವಿ. ಇಲ್ಲಿ ಲೆಂತ್ ಹಾಕೋದು, ಇದಕ್ಕೆ ಹಾಕಿ ಬಟ್ಟೆನ ಹಾಕಿ ಎತ್ತೋದು ಕಟ್ಟೋದು ನೋಡಿ ಫ್ರೆಂಡ್ಸ್. ಈ ಥರ ಐತೆ. ಇದು ಹಿಂಗೆ ಆದಾಗಿಂದ 15 ದಿವಸ ಆಯಿತು. ನಮ್ಮ ಮನೇಲಿ ಯಾರೂ ನೆಟ್ಟೆ ಊಟ ತಿಂಡಿ ಏನೂ ತಿಂದಿಲ್ಲ, ಹಂಗಾಗಿ ವಿಡಿಯೋ ಮಾಡಿರಲಿಲ್ಲ ಫ್ರೆಂಡ್ಸ್. ಈಗ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತಂದರೆ ಅದೇ ಫ್ರೆಂಡ್ಸ್, ಇಲ್ಲಿ ದಾಸಹಳ್ಳಿ ಡಾಕ್ಟರ್ ಇದ್ದಾರಲ್ಲ, ಅವ್ರನ್ನ ಇಲ್ಲಿ ಬರ್ದಂಗೆ ಮಾಡಿಬಿಟ್ಟಿದ್ದಾರೆ. ನೀವೆಲ್ಲ ಕೈ ಜೋಡಿಸಿ ಎಲ್ಪ್ ಮಾಡಿರೆ, ಎಲ್ಲರೂ ಮಾತಾಡಿರಿ. ಅವರು ನಿಮ್ಮ ಅತ್ತೆ ಇಲ್ಲಿಗೆ ನಮ್ಮೂರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಇದು ಮಾಡ್ಬೋದು ಫ್ರೆಂಡ್ಸ್. ಎಲ್ಲರೂ ಮಾತಾಡಿದ್ರು. ನಮ್ಮ ಕಡೆ ಸೈಡ್ ಯಾರ್ಯಾರು ಇದ್ದೀರೋ ಅವರೆಲ್ಲರೂ, ನಮ್ಮ ಕಡೆ ಬೇವನಹಳ್ಳಿ ಸೈಡ್ ಯಾರ್ಯಾರು ಇದ್ದೀರೋ, ಬೇವನಹಳ್ಳಿ ಗೇಟ್ ಸೈಡ್ ಯಾರ್ಯಾರು ಇದ್ದೀರೋ ಅವರೆಲ್ಲ ಕೈ ಜೋಡಿಸಿರೋ ಅವ್ರನ್ನ ಮತ್ತೆ ಟ್ರೀಟ್ಮೆಂಟ್ ನಮ್ಮೂರಿಗೆ ಬರೋಂಗೆ ಮಾಡ್ಕೋಬೋದು ಫ್ರೆಂಡ್ಸ್. ಅವರಿಲ್ಲ ಅಂದರೆ ಇಷ್ಟು ಇದು ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ಅದು ಇಷ್ಟೊತ್ತಿಗೆ ಯಾವಾಗಲೂ ಕಳ್ಕೊಬೇಕಾಯ್ತು. ನಾವೀಗ 15 ದಿವಸದಲ್ಲೇ ಕಳ್ಕೊಬೇಕಾಯ್ತು ಈ ಹೊಸನ. ಅವ್ರು ನಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಅದು ಇದು ಟ್ರೀಟ್ಮೆಂಟ್ ಹೇಳಿ, ಆಮೇಲೆ ನಮ್ಮವರು ಸಖತ್ತು ನಮಗೆ ಅವ್ರು ಸಪೋರ್ಟ್ ಆಗಿದ್ದಾರೆ ಫ್ರೆಂಡ್ಸ್. ಅವರು ಅವ್ರನ್ನ ದೇವರು ಅನ್ಬೇಕು ಫ್ರೆಂಡ್. ನಮ್ಮ ಪಾಲಿಗಂತೂ ಅವರು ದಾಸಹಳ್ಳಿ ಮಲ್ಲಿಕಣ್ಣವರು ದೇವರು ಫ್ರೆಂಡ್ಸ್. ಅವ್ರು ಸಖತ್ತು. ನಾವು ಯಾವಾಗಲೇ ಫೋನ್ ಮಾಡಲಿ, ಯಾವಾಗಲೇ ಇದು ಮಾಡಿ, ಏನೇನು ಹಾಕಬೇಕು ಎಲ್ಲ ಹೇಳಿ ಸಖತ್ತು ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಅವರು ಮತ್ತೆ ಟ್ರೀಟ್ಮೆಂಟ್ಗೆ ನಾವೆಲ್ಲರೂ ಸೇರಿ ಕೈ ಜೋಡಿಸಿ, ನೀವೆಲ್ಲರೂ ಕೈ ಜೋಡಿಸಿದ್ರೆ ಅವ್ರನ್ನ ಮತ್ತೆ ನಮ್ಮ ಊರಿಗೆ ಬರೋಂಗೆ ಮಾಡ್ಕೋಬೋದು ಫ್ರೆಂಡ್ಸ್. ಅವರಿದ್ದರೆ ನಮ್ಗೆ ಹಸುಗಳು ಪ್ರಾಣಿಗಳು ಎಲ್ಲರೂ ಬದುಕಿಸ್ಕೊಡ್ತಾರೆ ಫ್ರೆಂಡ್ಸ್. ಇವರಂದರೆ ಕುಕ್ಕೂರು ಡಾಕ್ಟ್ರ್ ಅಷ್ಟು ರೆಸ್ಪಾನ್ಸ್ ಮಾಡಲಿಲ್ಲ ಫ್ರೆಂಡ್ಸ್ ನಮಗೆ. ನಾವು ಎಷ್ಟು ಇದು ಮಾಡಿ ಅಂದರೆ ಅದಾಗಿ ಈಗ ನಾಳೆಗೆ 15 ದಿವಸ. 15 ದಿವಸದಲ್ಲಿ ಅಂದರೆ ಸೋಮವಾರ, ನಾವು ಭಾನುವಾರ ಹಂಗಾಯಿತು. ಸೋಮವಾರ ಫೋನ್ ಮಾಡೋದು ಕುಕ್ಕೂರು ಡಾಕ್ಟ್ರಿಗೆ. ಅವ್ರು ಯಾರೂ ರೆಸ್ಪಾನ್ಸೇ ಮಾಡಲಿಲ್ಲ ಫ್ರೆಂಡ್ಸ್. ಎಷ್ಟು ಇದು ಮಾಡಿವು ಅಂತಂದರೆ ನಾವು ಬೆಳಗಿನ ಸಂಜೆ ತನಕ, ಸೋಮವಾರ ಸಂಜೆ ತನಕ ಫೋನ್ ಮಾಡಿ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಇವ್ರು ಮಲ್ಲಿಕಣ್ಣವ್ರು ಮಾಡಿರೋ ಪಾಪ, ಅವರು ಫೋನ್ ಮಾಡಿರೋ ಅವರು ಇಲ್ಲಿಗೆ ಬರೋಂಗಿಲ್ಲ, ಟ್ರೀಟ್ಮೆಂಟು ಮಾಡೋಂಗಿಲ್ಲ. ನಮ್ಮ ಬೇಡ ಸ್ಥಿತಿ ಹೆಂಗಾಗಿತ್ತು ಅಂದರೆ ಫ್ರೆಂಡ್ಸ್, ಅಷ್ಟು ಸಖತ್ತು ಬೇಜಾರಾಗೋಗ್ಬಿಟ್ಟಿತ್ತು. ಆಮೇಲೆ ಮಂಗಳವಾರ ಹೋಗಿ ನಮ್ಮ ಮನೆಯವರು ಅಲ್ಲಿ ಚಿಕ್ಕನಾಯಕನಹಳ್ಳಿಲಿ ಹೋಗಿ ಅದೇನೇನೋ ಕಂಪ್ಲೇಂಟ್ ಮಾಡಿ ಅದು ಇದು ಅಂತ ಎಲ್ಲ ಬಂದಿದ್ದು. ಅವಾಗ ಕುಕ್ಕೂರು ಡಾಕ್ಟ್ರು ಬಂದು ಒಂದೇ ಒಂದು ಇಂಜೆಕ್ಷನ್ ಅಷ್ಟೇ ಫ್ರೆಂಡ್ಸ್. ಅವ್ರು ಅಷ್ಟು ಕೇರ್ ಮಾಡೇ ಇಲ್ಲ ಕುಕ್ಕೂರು ಡಾಕ್ಟ್ರು. ನಮಗೆ ಹೆಲ್ಪ್ ಮಾಡಿರೋದು ಅಂತಂದರೆ ಡೈರಿ ಡಾಕ್ಟ್ರು, ಅಂದರೆ ಅಬ್ಬುಜಳ್ಳಿ ಡೈರಿ ಡಾಕ್ಟ್ರು ಮತ್ತು ಮಲ್ಲಿಕಣ್ಣವ್ರು. ಜಾಸ್ತಿ ಮಲ್ಲಿಕಣ್ಣವ್ರು ನಮಗೆ ಹೆಲ್ಪ್ ಮಾಡಿರೋದು, ಸಪೋರ್ಟ್ ಮಾಡಿರೋದು. ನಮಗೆ ಹೊಸಿಗೆ ಯಾವ ಟೈಮಿಗೆ ಯಾವ ಮಾತ್ರೆ ಹಾಕ್ಬೇಕು, ಯಾವ ಸಿರಪ್ ಹಾಕಬೇಕು, ಅದನ್ನು ಯಾವ ಥರ ನಿಲ್ಲಿಸ್ಬೇಕು, ಅದೆಲ್ಲ ನಮಗೆ ಇದು ಮಾಡಿರೋದು ಅಂದರೆ ಗೈಡ್ ಮಾಡಿರೋದು ಅಂತಂದರೆ ಮಲ್ಲಿಕಣ್ಣವ್ರೆ ಫ್ರೆಂಡ್ಸು. ಅದು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮಗೆ. ಈಗ ವೀಡಿಯೋ ಮಾಡ್ತಾಯಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡೋರು ಮತ್ತೆ ನಮ್ಮ ಊರಿಗೆ ಕರ್ಸ್ಕೊಳ್ಳೋಂಗೆ ಹೆಲ್ಪ್ ಮಾಡಬೇಕು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಪುಪ್ಪಿನೂ ತೋರಿಸ್ತೀನಿ. ಈಗ ಅವಳಿಗೂ 15 ದಿವಸದಿಂದ ನೆಟ್ಟಿಗೆ ಮೇವು ಇಲ್ಲ. ಇದ್ದೇ ಯೋಚನೆ ಐತಲ್ವ ನಮಗೆ. ಇವಳು ಗೌರಿದೆ ಸಖತ್ತು ಯೋಚನೆ ಆಗ್ಬಿಟ್ಟಿತ್ತು. ಹಂಗಾಗಿ ಇವಳ ಕಡೆ ಜಾಸ್ತಿ ಕೇರ್ ಮಾಡೋಕ್ಕಾಗಿಲ್ಲ ನಾವು. ಅವಳು ಸ್ವಲ್ಪ ಬಡವಾಗ್ಬಿಟ್ಟಿದ್ದಾಳೆ. ಈಗ ಏನಕ್ಕೆ ಹಂಗೆ ಆಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇವಾಗ ಸಖತ್ತು ಸುಮಾರು ಹಸುಗಳು ಹಂಗೆ ಆಗಿದ್ದಾವಂತೆ. ನೋಡಿ ಇವಳು ಎಷ್ಟು ಬಡವಾಗ್ಬಿಟ್ಟಿದ್ದಾಳೆ ಅಂತ. ನೋಡಿ ಫ್ರೆಂಡ್ಸ್, ಇವಳು ಸಖತ್ತು ಬಡವಾಗ್ಬಿಟ್ಟಿದ್ದಾಳೆ. ಅಂದರೆ ಗೌರಿ ಕಡೆನೇ ಜಾಸ್ತಿ ನಾವು ಇದಾಗ್ಬಿಟ್ಟಿದ್ದೀವಿ ಅಂದರೆ ಸಖತ್ತು ಯೋಚನೆ ಸ್ಟಾರ್ಟ್ ಆಗ್ಬಿಟ್ಟೈತೆ ನಮಗೆ. ಅವಳು ಅಂದರೆ ನಮಗೆ ಎಲ್ಲರಿಗೂ ಪಂಚಪ್ರಾಣ ಗೌರಿ ಅಂದರೆ. ಮತ್ತು ಇವಳಿಗಿಂತ ಅವಳೇ ಜಾಸ್ತಿ ನಮಗೆ ಸಖತ್ತು ಇದಾಗಿರೋದು ಫ್ರೆಂಡ್ಸ್. ಅಂದರೆ ಅವಳಿಗೆ ಹಂಗೆ ಆಗಿರೋದಕ್ಕೆ ನಮ್ಮಲ್ಲಿ ಯಾರು 15 ದಿವಸದಿಂದ ನೆಟ್ಟು ಊಟ ತಿಂಡಿ ಏನೂ ತಿಂದಿಲ್ಲ ಫ್ರೆಂಡ್ಸ್. ಇಷ್ಟ ಫ್ರೆಂಡ್ಸ್, ಇದನ್ನೇ ಹೇಳ್ಬೇಕು ಅಂತ ಹೇಳಿ ವೀಡಿಯೋ ಮಾಡಿದ್ದು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.